ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಾಬ್ಸ್ ಕಾರ್ನರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ನಲ್ಲಿ ಅಪ್ರೆಂಟಿಸ್ ಹುದ್ದೆಗಳ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಆಹ್ವಾನಿಸಲಾಗಿರುವಂತದ್ದು. ಇನ್ನು ಯಾವ್ಯಾವ ಹುದ್ದೆಗಳಿವೆ, ಎಷ್ಟು ಹುದ್ದೆಗಳು ಖಾಲಿ ಇರುವಂತದ್ದು, ಏಜ್ ಲಿಮಿಟ್, ಎಜುಕೇಶನಲ್ ಕ್ವಾಲಿಫಿಕೇಶನ್ ಹಾಗೂ ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ. ನಮ್ಮ ಚಾನೆಲ್ ಅನ್ನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ನಲ್ಲಿ ಗ್ರಾಜುಯೇಟ್, ಡಿಪ್ಲೊಮಾ ಮತ್ತು ಟ್ರೇಡ್ ಅಪ್ರೆಂಟಿಸ್ ಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಆಹ್ವಾನಿಸಲಾಗಿರುವಂತದ್ದು. ಇನ್ನು ಈ ಒಂದು ಅಪ್ರೆಂಟಿಸ್ಶಿಪ್ಪಿನ ಅವಧಿಯು 1 ವರ್ಷದವರೆಗೆ ಇರುವಂತದ್ದು. ಇನ್ನು ಮೊದಲನೆಯದಾಗಿ ಗ್ರಾಜುಯೇಟ್ ಅಪ್ರೆಂಟಿಸ್ ಟ್ರೇನಿ, ಇದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ಮತ್ತು ಎಲಿಡ್ ಬ್ರಾಂಚಸ್. ಈ ಒಂದು ಬ್ರಾಂಚಸ್ ನ ಅಭ್ಯರ್ಥಿಗಳಿಗೆ ಬೆಂಗಳೂರು ರೀಜನ್ ನಲ್ಲಿ ಒಟ್ಟು 14 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಇನ್ನು ಲಕ್ನೋದಲ್ಲಿ 1 ಪೋಸ್ಟ್ ಖಾಲಿ ಇರುವಂತದ್ದು. ಇನ್ನು ಮಂತ್ಲಿ 9,000 ರೂಪಾಯಿ ಸ್ಟಿಫಂಡ್ ಅನ್ನ ನೀಡಲಾಗುತ್ತದೆ. ಹಾಗೂ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಸಂಬಂಧಪಟ್ಟಂತಹ ಡಿಸಿಪ್ಲಿನ್ ನಲ್ಲಿ ಬಿಇ ಅಥವಾ ಬಿಟೆಕ್ ಆದಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಎರಡನೇದಾಗಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಎಂಜಿನಿಯರಿಂಗ್ ಮತ್ತು ಎಲಿಡ್ ಬ್ರಾಂಚಸ್. ಈ ಒಂದು ಹುದ್ದೆಗೆ ನೋಡೋದಾದ್ರೆ ಬೆಂಗಳೂರಿನಲ್ಲಿ 13 ಪೋಸ್ಟ್, ಲಕ್ನೋದಲ್ಲಿ 4 ಮತ್ತು ಶ್ರೀ ವಿಜಯಪುರಂನಲ್ಲಿ ಒಟ್ಟು 3 ಪೋಸ್ಟ್ಗಳು ಖಾಲಿ ಇರುವಂತದ್ದು. 9,000 ರೂಪಾಯಿ ಮಂತ್ಲಿ ಸ್ಟಿಫಂಡ್ ಅನ್ನ ನೀಡಲಾಗುತ್ತದೆ. ಈ ಒಂದು ಹುದ್ದೆಗಳಿಗೂ ಸಹ ಬಿ ಅಥವಾ ಬಿಟೆಕ್ ಆದಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಇಲೆಕ್ಟ್ರಿಕಲ್ ಮತ್ತು ಇಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್ ಮತ್ತು ಎಲಿಡ್ ಬ್ರಾಂಚಸ್. ಈ ಒಂದು ಟ್ರೇಡಿಗೆ ನೋಡ್ತಾ ಹೋಗೋದಾದ್ರೆ ಬೆಂಗಳೂರಿನಲ್ಲಿ 2 ಪೋಸ್ಟ್ ಹಾಗೂ ಶ್ರೀ ವಿಜಯಪುರಂನಲ್ಲಿ 1 ಪೋಸ್ಟ್ ಖಾಲಿ ಇರುವಂತದ್ದು. 9,000 ರೂಪಾಯಿ ಮಂತ್ಲಿ ಸ್ಟಿಫಂಡ್ ಅನ್ನ ನೀಡಲಾಗುತ್ತದೆ. ಇನ್ನು 4ನೇದಾಗಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮತ್ತು ಎಲಿಡ್ ಬ್ರಾಂಚಸ್. ಬೆಂಗಳೂರು ರೀಜನ್ ನಲ್ಲಿ 4 ಪೋಸ್ಟ್ ಮತ್ತು ಲಕ್ನೋದಲ್ಲಿ 1 ಪೋಸ್ಟ್ ಖಾಲಿ ಇರುವಂತದ್ದು. ಇನ್ನು ಏರೋನಾಟಿಕಲ್ ಎಂಜಿನಿಯರಿಂಗ್ ನಲ್ಲಿ ಬೆಂಗಳೂರು ರೀಜನ್ ನಲ್ಲಿ 2 ಪೋಸ್ಟ್ ಖಾಲಿ ಇರುವಂತದ್ದು. ಇನ್ನು ಲೈಬ್ರರಿ ಸೈನ್ಸ್ ನಲ್ಲಿ ಬೆಂಗಳೂರು ರೀಜನ್ ನಲ್ಲಿ 1 ಪೋಸ್ಟ್ ಖಾಲಿ ಇರುವಂತದ್ದು. 9,000 ರೂಪಾಯಿ ಮಂತ್ಲಿ ಸ್ಟಿಫಂಡ್ ಅನ್ನ ನೀಡಲಾಗುತ್ತದೆ. ಮತ್ತು ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಅನ್ನ ಮಾಡಿರುವಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಡಿಪ್ಲೊಮಾ ಅಪ್ರೆಂಟಿಸ್ ಟ್ರೇನಿಗಳಿಗೆ ನೋಡ್ತಾ ಹೋಗೋದಾದ್ರೆ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮತ್ತು ಎಲಿಡ್ ಬ್ರಾಂಚಸ್. ಈ ಒಂದು ಟ್ರೇಡಿನ ಅಭ್ಯರ್ಥಿಗಳಿಗೆ ಬೆಂಗಳೂರಿನಲ್ಲಿ ಒಟ್ಟು 2 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಮಂತ್ಲಿ ಸ್ಟಿಫಂಡ್ 8,000 ರೂಪಾಯಿ ಇರುವಂತದ್ದು. ಇನ್ನು ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಡಿಪ್ಲೊಮಾ ಇನ್ ಎಂಜಿನಿಯರಿಂಗ್ ಆದಂತಹ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಎರಡನೇದಾಗಿ ಇಲೆಕ್ಟ್ರಿಕಲ್ ಮತ್ತು ಇಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್ ಅಂಡ್ ಎಲಿಡ್ ಬ್ರಾಂಚಸ್. ಈ ಒಂದು ಪೋಸ್ಟ್ಗೆ ನೋಡ್ತಾ ಹೋಗೋದಾದ್ರೆ ಬೆಂಗಳೂರು ರೀಜನ್ ನಲ್ಲಿ 1 ಪೋಸ್ಟ್ ಖಾಲಿ ಇರುವಂತದ್ದು, ಲಕ್ನೋದಲ್ಲಿ 1 ಮತ್ತು ಶ್ರೀ ವಿಜಯಪುರಂನಲ್ಲಿ 1 ಪೋಸ್ಟ್ ಖಾಲಿ ಇರುವಂತದ್ದು. ಇನ್ನು 3ನೇದಾಗಿ ಇಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಎಂಜಿನಿಯರಿಂಗ್ ಅಂಡ್ ಎಲಿಡ್ ಬ್ರಾಂಚಸ್. ಈ ಒಂದು ಪೋಸ್ಟ್ಗೆ ನೋಡ್ತಾ ಹೋಗೋದಾದ್ರೆ ಬೆಂಗಳೂರಿನಲ್ಲಿ 6 ಪೋಸ್ಟ್ ಖಾಲಿ ಇರುವಂತದ್ದು, ಲಕ್ನೋದಲ್ಲಿ 1 ಮತ್ತು ಶ್ರೀ ವಿಜಯಪುರಂನಲ್ಲಿ 1 ಪೋಸ್ಟ್ ಖಾಲಿ ಇದೆ. ಇನ್ನು 4ನೇದಾಗಿ ಸಿವಿಲ್ ಎಂಜಿನಿಯರಿಂಗ್ ಮತ್ತು ಎಲಿಡ್ ಬ್ರಾಂಚಸ್. ಈ ಒಂದು ಪೋಸ್ಟ್ಗೆ ನೋಡ್ತಾ ಹೋಗೋದಾದ್ರೆ ಬೆಂಗಳೂರು ರೀಜನ್ ನಲ್ಲಿ 1 ಪೋಸ್ಟ್ ಖಾಲಿ ಇರುವಂತದ್ದು. ಇನ್ನು ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ಮತ್ತು ಎಲಿಡ್ ಬ್ರಾಂಚಸ್. ಈ ಒಂದು ಪೋಸ್ಟ್ಗೆ ನೋಡೋದಾದ್ರೆ ಶ್ರೀ ವಿಜಯಪುರಂನಲ್ಲಿ 1 ಪೋಸ್ಟ್ ಖಾಲಿ ಇರುವಂತದ್ದು. ಇನ್ನು ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್. ಈ ಒಂದು ಬ್ರಾಂಚಸ್ ಗೆ ನೋಡ್ತಾ ಹೋಗೋದಾದ್ರೆ ಕಮರ್ಷಿಯಲ್ ಪ್ರಾಕ್ಟೀಸ್ ನಲ್ಲಿ ಬೆಂಗಳೂರು ರೀಜನ್ ನಲ್ಲಿ 5 ಪೋಸ್ಟ್ ಖಾಲಿ ಇದೆ. ಮಂತ್ಲಿ ಸ್ಟಿಫಂಡ್ 8,000 ರೂಪಾಯಿ ಇರುವಂತದ್ದು. ಇನ್ನು ಸಂಬಂಧಪಟ್ಟಂತ ಒಂದು ರೀಜನ್ ನಲ್ಲಿ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಆದಂತಹ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಐಟಿ ಟ್ರೇಡಿಗೆ ನೋಡ್ತಾ ಹೋಗೋದಾದ್ರೆ ಇಲೆಕ್ಟ್ರಾನಿಕ್ಸ್ ನಲ್ಲಿ ಬೆಂಗಳೂರು ರೀಜನ್ ನಲ್ಲಿ 4 ಪೋಸ್ಟ್ ಖಾಲಿ ಇದೆ. ಲಕ್ನೋದಲ್ಲಿ 1 ಮತ್ತು ಶ್ರೀ ವಿಜಯಪುರಂನಲ್ಲಿ 1 ಪೋಸ್ಟ್ ಖಾಲಿ ಇರುವಂತದ್ದು. ಮಂತ್ಲಿ ಸ್ಟಿಫಂಡ್ 7,000 ಇರುವಂತದ್ದು. ಸಂಬಂಧಪಟ್ಟಂತಹ ಒಂದು ಡಿಸಿಪ್ಲಿನ್ ನಲ್ಲಿ ಐಟಿ ಆದಂತಹ ಅಭ್ಯರ್ಥಿಗಳು ಈ ಒಂದು ಪೋಸ್ಟ್ಗೆ ಅರ್ಜಿಯನ್ನು ಸಲ್ಲಿಸಬಹುದು.
ಇನ್ನು ಮೆಕ್ಯಾನಿಸ್ಟ್ ನಲ್ಲಿ ಬೆಂಗಳೂರು ರೀಸನ್ ನಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ. ಫಿಟ್ಟರ್ ನಲ್ಲಿ ಬೆಂಗಳೂರು ರೀಸನ್ ನಲ್ಲಿ ಒಂದು ಪೋಸ್ಟ್ ಹಾಗೂ ವೆಲ್ಡರ್ ನಲ್ಲಿ ಬೆಂಗಳೂರು ರೀಸನ್ ನಲ್ಲಿ ಒಂದು ಪೋಸ್ಟ್ ಖಾಲಿ ಇರುವಂತದ್ದು. ಇನ್ನು ಈ ಎಲ್ಲ ಟ್ರೇಡಿಗೆ ಮಂತ್ ಸ್ಟಿಫಂಡ್ 7,000 ರೂಪಾಯಿ ಇರುವಂತದ್ದು. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಅಭ್ಯರ್ಥಿಗಳು ತಮ್ಮ ಒಂದು ಅಕಾಡೆಮಿಕ್ ಇಯರ್ ನಲ್ಲಿ ಪಡೆದುಕೊಂಡಿರುವಂತಹ ಅಂಕಗಳ ಆಧಾರದ ಮೇಲೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಇಂಟರ್ವ್ಯೂಗೆ ಕರೆಯಲಾಗುವಂತದ್ದು. ಅಭ್ಯರ್ಥಿಗಳು ತಮ್ಮ ಎಲ್ಲ ಡಾಕ್ಯುಮೆಂಟ್ ಗಳನ್ನ PDF ಫಾರ್ಮೆಟ್ ನಲ್ಲಿ ಸಂಬಂಧಪಟ್ಟಂತ ಸೆಂಟರಿನ ಮೇಲ್ ಐಡಿಗೆ ಸೆಂಡ್ ಮಾಡಬೇಕಾಗಿರುವಂತದ್ದು. 21/4/2025 ಒಳಗೆ ಅಭ್ಯರ್ಥಿಗಳು ತಮ್ಮ ಎಲ್ಲ ಡಾಕ್ಯುಮೆಂಟ್ ಗಳನ್ನ ಮೇಲ್ ಐಡಿಗೆ ಸೆಂಡ್ ಮಾಡಬೇಕು. ಇನ್ನು ಮೇಲ್ ಅನ್ನ ಸೆಂಡ್ ಮಾಡುವಂತಹ ಸಂದರ್ಭದಲ್ಲಿ ಅಪ್ಲಿಕೇಶನ್ ಫಾರ್ ಅಬೌವ್ ಮೆನ್ಷನ್ ಅಪ್ರೆಂಟಿಸ್ ಕೆಟಗರಿ, ಅಂದರೆ ನಾವು ಯಾವ ಒಂದು ಅಪ್ರೆಂಟಿಸ್ ಕೆಟಗರಿಗೆ ಅರ್ಜಿಯನ್ನು ಸಲ್ಲಿಸುತ್ತೇವೆಯೋ ಆ ಒಂದು ಕೆಟಗರಿಯನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಹಾಗೂ ನಮ್ಮ ಎಲ್ಲ ಡಾಕ್ಯುಮೆಂಟ್ ಗಳನ್ನ PDF ಫಾರ್ಮೆಟ್ ನಲ್ಲಿ ಸಂಬಂಧಪಟ್ಟಂತಹ ಒಂದು ಸೆಂಟರಿಗೆ ಮೇಲ್ ಮಾಡಬೇಕಾಗಿರುವಂತದ್ದು. ಇನ್ನು ಆಯಾ ರೀಸನ್ ಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದಾದ್ರೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಬೆಂಗಳೂರು ಈ ಒಂದು ಸೆಂಟರಿಗೆ ನೋಡೋದಾದ್ರೆ ರಿಜಿಸ್ಟ್ರೇಷನ್ ರೀಸನ್ ಸೌತರ್ನ್ ರೀಸನ್ ಆಗಿರುವಂತದ್ದು. ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ಮೇಲ್ ಐಡಿಯನ್ನ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಇನ್ನು ಲಕ್ನೋ ಸೆಂಟರ್ಗೆ ನೋಡೋದಾದ್ರೆ ಇದು ನಾರ್ಥನ್ ರೀಸನ್ ನಲ್ಲಿ ಬರುವಂತದ್ದು. ಈ ಒಂದು ರೀಸನ್ಗೂ ಸಹ ಒಂದು ಮೇಲ್ ಐಡಿಯನ್ನು ಸಹ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಈ ಒಂದು ವಿಭಾಗದ ಅಭ್ಯರ್ಥಿಗಳು ಈ ಒಂದು ಮೇಲ್ ಐಡಿಗೆ ತಮ್ಮ ಎಲ್ಲ ಡಾಕ್ಯುಮೆಂಟ್ ಗಳನ್ನ ಸೆಂಡ್ ಮಾಡಬೇಕು. ಇನ್ನು ಶ್ರೀ ವಿಜಯಪುರಂ ಈ ಒಂದು ಸೆಂಟರಿನ ಮೇಲ್ ಐಡಿಯನ್ನು ಸಹ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಇನ್ನು ವಿಶೇಷವಾಗಿ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಬೆಂಗಳೂರಿನ ಈ ಒಂದು ಮೇಲ್ ಐಡಿಗೆ ಅಭ್ಯರ್ಥಿಗಳು ತಮ್ಮ ಎಲ್ಲ ಡಾಕ್ಯುಮೆಂಟ್ ಗಳನ್ನ PDF ಫಾರ್ಮೆಟ್ ನಲ್ಲಿ ಸೆಂಡ್ ಮಾಡಬೇಕು. ಇನ್ನು ಮುಂದೆ ನೋಡೋದಾದ್ರೆ, ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ರಿಜಿಸ್ಟ್ರೇಷನ್ ಅನ್ನು ಸಹ ಮಾಡಬೇಕಾಗಿರುವಂತದ್ದು. NATS.education.gov.in ಈ ಒಂದು ವೆಬ್ಸೈಟ್ ಮೂಲಕ ಅಭ್ಯರ್ಥಿಗಳು ತಮ್ಮ ಒಂದು ಅಪ್ರೆಂಟಿಸ್ಶಿಪ್ ಗೆ ರಿಜಿಸ್ಟ್ರೇಷನ್ ಅನ್ನು ಸಹ ಮಾಡಬೇಕು. ಇನ್ನು ಇಂಟರ್ವ್ಯೂ ನಡೆಯುವಂತಹ ಸ್ಥಳ ಮತ್ತು ದಿನಾಂಕದ ಬಗ್ಗೆ ನೋಡೋದಾದ್ರೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಬೆಂಗಳೂರು, ಫ್ಲಾಟ್ 12 and 13, 3rd ಮೇನ್, 2nd ಫೇಸ್, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಬೆಂಗಳೂರು 560058. ಇಲ್ಲಿ ಒಂದು ಇಂಟರ್ವ್ಯೂ ನಡೆಯುವಂತದ್ದು. ಮೇ 20 ಮತ್ತು 21ರಂದು ಇಂಟರ್ವ್ಯೂ ನಡೆಯುತ್ತದೆ. ರಿಪೋರ್ಟಿಂಗ್ ಟೈಮ್ ಬೆಳಿಗ್ಗೆ 9 ಗಂಟೆಗೆ ಇರುವಂತದ್ದು. ಇನ್ನು ಎರಡನೇದಾಗಿ ಉತ್ತರ ಪ್ರದೇಶ್ ಈ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಇಂಟರ್ವ್ಯೂ ನಡೆಯುವಂತಹ ದಿನಾಂಕ ಮತ್ತು ಟೈಮಿಂಗ್ ಬಗ್ಗೆ ಸಹ ಇಲ್ಲಿ ನೋಟಿಫಿಕೇಶನ್ ನಲ್ಲಿ ಡೀಟೇಲ್ ಆಗಿ ನೀಡಿರುವಂತದ್ದು. ಇನ್ನು ಅಂಡಮಾನ್ ಮತ್ತು ನಿಕೋಬಾರ್ ಐಸ್ಲ್ಯಾಂಡ್ ಈ ಒಂದು ಸೆಂಟರಿನ ಅಭ್ಯರ್ಥಿಗಳಿಗೆ ಇಂಟರ್ವ್ಯೂ ನಡೆಯುವಂತಹ ದಿನಾಂಕ ಮತ್ತು ಟೈಮಿಂಗ್ ಬಗ್ಗೆ ಸಹ ಇಲ್ಲಿ ನೋಟಿಫಿಕೇಶನ್ ನಲ್ಲಿ ಡೀಟೇಲ್ ಆಗಿ ನೀಡಿದ್ದಾರೆ. ನಮ್ಮ ಒಂದು ಕರ್ನಾಟಕದ ಅಭ್ಯರ್ಥಿಗಳಿಗೆ ಬೆಂಗಳೂರಿನಲ್ಲಿ ಒಂದು ಇಂಟರ್ವ್ಯೂ ನಡೆಯುವಂತದ್ದು. ಇಂಟರ್ವ್ಯೂ ನಡೆಯುವಂತ ದಿನಾಂಕ ಮತ್ತು ಟೈಮಿಂಗ್ ಬಗ್ಗೆ ಸಹ ಡೀಟೇಲ್ ಆಗಿ ನೋಟಿಫಿಕೇಶನ್ ನಲ್ಲಿ ಮಾಹಿತಿಯನ್ನ ನೀಡಿರುವಂತದ್ದು. ಇನ್ನು ಈ ಒಂದು ಅಪ್ರೆಂಟಿಸ್ಶಿಪ್ ಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು 2022, 23 ಮತ್ತು 24ರಲ್ಲಿ ಪಾಸ್ಡ್ ಔಟ್ ಆದಂತಹ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. 2022ಕ್ಕಿಂತ ಮೊದಲು ಪಾಸ್ಡ್ ಔಟ್ ಆದಂತಹ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಇದರ ಬಗ್ಗೆ ಸಹ ಡೀಟೇಲ್ ಆಗಿ ಒಂದು ಮಾಹಿತಿಯನ್ನ ನೀಡಿರುವಂತದ್ದು. ಇನ್ನು ಈ ಒಂದು ಅಪ್ರೆಂಟಿಸ್ಶಿಪ್ನ ಅವಧಿಯು 1 ವರ್ಷದವರೆಗೆ ಇರುವಂತದ್ದು. ಇನ್ನು ಆಯ್ಕೆಯಾದಂತಹ ಅಭ್ಯರ್ಥಿಗಳು ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನು ಸಹ ಸಬ್ಮಿಟ್ ಮಾಡಬೇಕಾಗಿರುವಂತದ್ದು. ಇವಿಷ್ಟು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ನಲ್ಲಿ ಕರೆದಿರುವಂತಹ ಅಪ್ರೆಂಟಿಸ್ ಹುದ್ದೆಗಳ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುವಂತದ್ದು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.